ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣದ ಇತಿಹಾಸ ಮತ್ತು ಒಲಿಂಪಿಕ್ ಈ ಒಂದು ವಿಷಯದಲ್ಲಿ ನಾನು ದೈಹಿಕ ಶಿಕ್ಷಣಕ್ಕೆ ಮಹಾನ್ ನಾಯಕರ ಕೊಡುಗೆಗಳು ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ತರಗತಿಗಳನ್ನು ಮಾಡಿದ್ದೀನಿ. ಅಲ್ಲಿ 4-5 ತರಗತಿಗಳು ಮಾಡಿದ್ದೀನಿ. ಆರೋಗ್ಯ ಶಿಕ್ಷಣದ ಮೇಲೆ ಅಷ್ಟು ನಮಗೆ ಆರೋಗ್ಯ ಶಿಕ್ಷಣಕ್ಕೆ ಅಷ್ಟು ನೋಡಿಕೊಂಡ್ರೆ ಸಾಕು. ಇವಾಗ ದೈಹಿಕ ಶಿಕ್ಷಣದ ಇತಿಹಾಸ, ಇದರಲ್ಲಿ ಒಲಿಂಪಿಕ್ ಕ್ರೀಡೆಗಳು ಬರ್ತವೆ. ದೈಹಿಕ ಶಿಕ್ಷಣದ ಮಹಾನ್ ನಾಯಕರ ಕೊಡುಗೆಗಳು ಕೂಡ ಬರ್ತವೆ. ದೈಹಿಕ ಶಿಕ್ಷಣವನ್ನು ಐತಿಹಾಸಿಕ ದೃಷ್ಟಿಕೋನದಿಂದ ನೋಡಿದಾಗ ನಾವು 2 ಭಾಗಗಳಾಗಿ ಮಾಡಿರುವುದನ್ನು ನೋಡ್ತೀವಿ. ಒಂದು ಪ್ರಾಚೀನ ಕಾಲದಲ್ಲಿ ದೈಹಿಕ ಶಿಕ್ಷಣ, ಇನ್ನೊಂದು ಆಧುನಿಕ ಕಾಲದಲ್ಲಿ ದೈಹಿಕ ಶಿಕ್ಷಣ. ರೋಮ್, ಗ್ರೀಕ್, ಇಂಡೀಸ್ ಮುಂತಾದ ರಾಷ್ಟ್ರಗಳು ಪ್ರಾಚೀನ ನಾಗರಿಕತೆಯಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳನ್ನು ಪೋಷಿಸಿ ಅವುಗಳ ಸರ್ವತೋಮುಖ ಬೆಳವಣಿಗೆಗೆ ಮೂಲವಾಗಿವೆ ಅಂತೇಳಿ ಪರಿಗಣಿಸ್ತಾರೆ. ರೋಮ್, ಗ್ರೀಕ್, ಇಂಡೀಸ್ ಮುಂತಾದ ರಾಷ್ಟ್ರಗಳು ಪ್ರಾಚೀನ ನಾಗರಿಕತೆಯಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳನ್ನು ಪೋಷಿಸಿದವೆ ಅಂತೇಳಿ ನಮಗೆ ಅವು ಮಾಡಿರುವಂಥ ಒಂದು ಸರ್ವತೋಮುಖ ಬೆಳವಣಿಗೆಯಿಂದ ತಿಳಿದು ಬರ್ತೈತೆ. ಜಾಗತಿಕ ಕ್ರೀಡೆಗಳಾದಂತಹ ಅಥ್ಲೆಟಿಕ್ಸ್, ಕ್ಯಾಂಬೆಟ್ಯೂಸ್, ಜಿಮ್ನಾಸ್ಟಿಕ್, ಮಾರ್ಷಲ್ ಆರ್ಟ್ಸ್ ಮುಂತಾದ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಪ್ರಾಚೀನ ನಾಗರಿಕತೆಯಿಂದ ಆಧುನಿಕ ಯುಗಕ್ಕೆ ಕಾಣಿಕೆ ರೂಪದಲ್ಲಿ ಈ ಒಂದು ರಾಷ್ಟ್ರಗಳು ನೀಡಿದವೆ. ಇದರಲ್ಲಿ HC ಬಕ್ ಇವರೊಬ್ಬರು ದೈಹಿಕ ಶಿಕ್ಷಣ ತಜ್ಞರಾಗಿರ್ತಾರೆ. ಇವರು HC ಬಕ್ರಿಗೆ ಹೆರಿಕ್ರಾ ಬಕ್ ಅಂತೇಳಿ ನಾವು ಕರಿತೀವಿ. ಇವರು ಅಮೇರಿಕದಲ್ಲಿ ಹುಟ್ಟಿ ದೈಹಿಕ ಶಿಕ್ಷಣಕ್ಕಾಗಿ ಭಾರತಕ್ಕೆ ಬರ್ತಾರೆ. ಅಮೇರಿಕದ ಮನೋವಿಜ್ಞಾನಿ ಇವರು. ಅಮೇರಿಕದಲ್ಲಿ ಹುಟ್ಟಿ ಭಾರತಕ್ಕೆ ದೈಹಿಕ ಶಿಕ್ಷಣಕ್ಕಾಗಿ ಏನು ಮಾಡ್ತಾರೆ, ಅಧ್ಯಯನ ಮಾಡಲಿಕ್ಕೆ ಬರ್ತಾರೆ. 1884ರಲ್ಲಿ ನವೆಂಬರ್ 25ರಂದು ಏನು ಮಾಡ್ತಾರೆ, ಅಮೇರಿಕದಲ್ಲಿ ಇವರು ಜನಿಸ್ತಾರೆ. 1884 ಹುಟ್ಟಿರೋದು. 1910ರಲ್ಲಿ ಸ್ಪ್ರಿಂಗ್ ಫೀಲ್ಡ್ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಪದವಿ ಪಡ್ಕೊಳ್ತಾರೆ. 1919ರಲ್ಲಿ ಮದ್ರಾಸಿನ YMC ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಭಾರತದಲ್ಲಿ ಶಾರೀರಿಕ ಶಿಕ್ಷಕರ ಕೊರತೆ ಇದ್ದು ದೇಶದಲ್ಲಿ ಯಾವುದೇ ಶರೀರ ಶಿಕ್ಷಣ ತರಬೇತಿ ಸಂಸ್ಥೆ ಇಲ್ಲದ ಕಾರಣ ಅವರ ಪ್ರಯತ್ನದಿಂದ ಏನಾಗ್ತದೆ, ಮೊಟ್ಟ ಮೊದಲ ಬಾರಿಗೆ YMC ಮದ್ರಾಸಿನ ಒಂದು ಹೊರವಲಯದಲ್ಲಿ YMC ಕಾಲೇಜ್ ಸ್ಥಾಪನೆ ಆಗ್ತದೆ. ಅದು ಸ್ಥಾಪನೆ ಆಗಿದ್ದು 1920ರಲ್ಲಿ. ಆದರೆ ಆ ಒಂದು YMCಗೆ ಅದರ ನಿರ್ದೇಶಕರಾಗಿರೋದು 1919. 1920 ಆಗಸ್ಟ್ನಲ್ಲಿ ಶಾರೀರಿಕ ಶಿಕ್ಷಣ ತರಬೇತಿ ಕೇಂದ್ರ ಸ್ಥಾಪನೆ ಆಗ್ತದೆ. ಅವಾಗ ನಂತರ ವಿಶ್ವವಿದ್ಯಾಲಯಗಳ ಮನ್ನಣೆ ಪಡೆದು YMC ಶಾರೀರಿಕ ಶಿಕ್ಷಣ ಕಾಲೇಜು ಆಗಿ ಮಾರ್ಪಾಡು ಆಗ್ತೈತೆ. YMC ಏನಾಯ್ತಿತ್ತು, ಫಸ್ಟ್ ಒಂದು ತರಬೇತಿ ಶೈಕ್ಷಣಿಕ ಒಂದು ತರಬೇತಿ ಕೇಂದ್ರ ಆಗಿತ್ತು. ಮುಂದೆ ಏನಾಯ್ತು ಅಂದರೆ ದೈಹಿಕ ಶಿಕ್ಷಣ ಕಾಲೇಜಾಗಿ ಏನಾಗ್ತೈತೆ, ಪರಿವರ್ತನೆ ಆಗ್ತೈತೆ. ಹತ್ತೊಂ 23 ವರ್ಷಗಳ ಕಾಲ HC ಬಕ್ರವರು YMCಯ ಕಾಲೇಜಿನ ಸಂಸ್ಥಾಪನಾ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾರೆ. 23 ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡ್ತಾರೆ ಇವರು. ಬರ್ಮಾ, ಶ್ರೀಲಂಕಾ, ಥೈಲ್ಯಾಂಡ್, ಇರಾಕ್, ಈಜಿಪ್ಟ್ ಮೊದಲಾದ ರಾಷ್ಟ್ರಗಳಿಂದ ಯುವಕರನ್ನು ಇಲ್ಲಿ ಶಿಕ್ಷಣ ಪಡಿತಾಯಿದ್ರು. YMCಗೆ ಅಲ್ಲಿ ಯಾರ್ಯಾರು ಶಿಕ್ಷಣ ಪಡಿತಾಯಿದ್ರು ಅಂದರೆ ಬರ್ಮಾದವರು ಬರ್ತಾಯಿದ್ರು, ಶ್ರೀಲಂಕಾದವರು, ಥೈಲ್ಯಾಂಡು, ಇರಾಕು, ಈಜಿಪ್ಟ್ ಮೊದಲಾದ ರಾಷ್ಟ್ರಗಳಿಂದ ಯುವಕರು ಏನು ಮಾಡ್ತಾಯಿದ್ರು, ಈ ಒಂದು YMCಗೆ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಬರ್ತಾಯಿದ್ರು. ಅವರ ಪತ್ನಿ ಯಾರು, ಮೇರಿ ಬಕ್. ಹೆರಿಕ್ರಾ ಬಕ್ ಅವರ ಪತ್ನಿನೇ ಮೇರಿ ಬಕ್. ಅವರ ಸ್ನೇಹಿತರ ಸಹಕಾರದಿಂದ ಮೇರಿ ಬಕ್ ಮತ್ತು ಅವರ ಸ್ನೇಹಿತರ ಸಹಕಾರದಿಂದ ಏನು ಮಾಡ್ತಾರೆ ಅಂದರೆ 1940ರಲ್ಲಿ ಕಾಲೇಜಿನಲ್ಲಿ ಮಹಿಳಾ ವಿಭಾಗ ಸ್ಥಾಪಿಸಲ್ಪಡ್ತೈತೆ. ಅವರ ಪತ್ನಿ ಮೇರಿ ಬಕ್ ಸಹಾಯ ತಗೊಂಡು ಮತ್ತು ಅವರ ಸ್ನೇಹಿತರ ಸಹಕಾರದಿಂದ 1940ರಲ್ಲಿ ಏನು ಮಾಡ್ತಾರೆ ಅಂದರೆ ಮಹಿಳೆಯರಿಗಾಗಿ ಒಂದು ದೈಹಿಕ ಶಿಕ್ಷಣ ಕಾಲೇಜು ಸ್ಥಾಪನೆ ಮಾಡ್ತಾರೆ. ನಂತರ ಮದ್ರಾಸಿನ ಶಾಲೆಗಳಲ್ಲಿ ಶರೀರ ಶಿಕ್ಷಣ ಚಟುವಟಿಕೆಗಳನ್ನು ಅಳವಡಿಸುವ ಪಠ್ಯಕ್ರಮ ರೂಪಿಸಲ್ಪಡುವಂತೆ ಅವರ ಪ್ರಯತ್ನ ನಡೆಸಿದರು. ಏನು ಮಾಡಿದ್ರು, ಆಮೇಲೆ ದೈಹಿಕ ಒಂದು ಶಿಕ್ಷಣ ಮದ್ರಾಸಿನ ಶಾಲೆಗಳಲ್ಲಿ ಶರೀರ ಶಿಕ್ಷಣ ಚಟುವಟಿಕೆಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತಾಯಿರ್ತಾರೆ. 1924 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಧಿಕೃತವಾಗಿ ಭಾಗವಹಿಸಿದಂಥ 7 ಜನ ಭಾರತದ ಆಟಗಾರರ ತಂಡಕ್ಕೆ ಇವರು ಏನಾಗಿರ್ತಾರೆ, ಮ್ಯಾನೇಜರ್ ಆಗಿರ್ತಾರೆ. 1924ರಲ್ಲಿ ನಡೆದಂತಹ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಲ್ಲಿ ಏನು ಮಾಡ್ತಾರೆ, ಭಾಗವಹಿಸ್ತಾರಲ್ಲ 7 ಜನ ಕ್ರೀಡಾಪಟುಗಳು. ಆ ಒಂದು 7 ಜನ ಭಾರತ ಆಟಗಾರರ ತಂಡಕ್ಕೆ ಏನು ಮಾಡ್ತಾರೆ, ಇವರು
ಮ್ಯಾನೇಜರ್ ಆಗಿ ಆಯ್ಕೆ ಆಗ್ತಾರೆ. ಆಗ ದೀರ್ಘ ಸಮಯದವರೆಗೆ ಸೇವೆಯನ್ನು ಸಲ್ಲಿಸಿ 1943ರಲ್ಲಿ ಏನಾಗ್ತಾರೆ, ನಿಧನರಾಗ್ತಾರೆ. ಇವರನ್ನು ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ಇದು ಇಂಪಾರ್ಟೆಂಟ್ ನಮಗೆ. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ HC ಬಕ್ರವರನ್ನು ಕರಿತೀವಿ. ಪ್ರೊಫೆಸರ್ ಮಾಣಿಕ್ರಾವ್ ಇವರು ಕ್ರೀಡಾಪಟುಗಳಲ್ಲಿ ಸಾಂಘಿಕ ಪ್ರಜ್ಞೆ ಹೊಂದಾಣಿಕೆಯಾಗಲು ಉತ್ತಮ ವಿಧಾನವಾದಂತಹ ಸಾಮೂಹಿಕ ವ್ಯಾಯಾಮಗಳನ್ನು ಏನು ಮಾಡ್ತಾರೆ, ಇವರು ಜಾರಿಗೆ ತರ್ತಾರೆ. ಸಾಮೂಹಿಕ ವ್ಯಾಯಾಮಗಳು ಬ್ರಿಟಿಷರು ಭಾರತಕ್ಕೆ ಬಂದಾಗ ಇದ್ದ ಆಂಗ್ಲ ಭಾಷೆಯ ವ್ಯಾಯಾಮವನ್ನು ಮಾಡ್ತಾರೆ, ಹಿಂದಿ ಭಾಷೆಗೆ ಬರ್ತಾರೆ. ಬ್ರಿಟಿಷರ ಭಾರತಕ್ಕೆ ಬಂದಿದ್ರಲ್ಲ, ಅವಾಗ ಅವು ಯಾವ ಭಾಷೆಯಲ್ಲಿದ್ದರೆ ಆಂಗ್ಲ ಭಾಷೆಯಲ್ಲಿದ್ದವು. ಅವುಗಳನ್ನು ಹಿಂದಿ ಭಾಷೆಗೆ ಮಾಡಿದವರು ಯಾರಂದರೆ ಇವರೇ ನಮ್ಮ ಪ್ರೊಫೆಸರ್ ಮಾಣಿಕ್ರಾವ್ ಅವರು. ಭಾರತ ದೇಶದ ಬರೋಡದ ಪ್ರೊಫೆಸರ್ ಮಾಣಿಕ್ರಾವ್ ಇವರು ಲಾಠಿ ವ್ಯಾಯಾಮಕ್ಕೆ ಹೆಚ್ಚಿನ ಗಮನ ಕೊಡ್ತಾರೆ. ಭಾರತ ದೇಶದ ಬರೋಡದ ಪ್ರೊಫೆಸರ್ ಮಾಣಿಕ್ರಾವ್ ಅವರು ಲಾಠಿ ವ್ಯಾಯಾಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಭಾರತದ ರಾಷ್ಟ್ರದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ಕರಿತೀವಿ. ಇವರನ್ನೇನು ಕರಿತೀವಿ, ಭಾರತದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ನಾವು ಪ್ರೊಫೆಸರ್ ಮಾಣಿಕ್ರಾವ್ ಅವರನ್ನು ಕರಿತೀವಿ. ಇವರು ಬರೋಡಾದಲ್ಲಿ ತಮ್ಮ ಗುರುಗಳಾದಂತಹ ಜಮ್ಮುದಾದ ಹೆಸರಿನಲ್ಲಿ ಬರೋಡಾದಲ್ಲಿ ಏನು ಮಾಡ್ತಾರೆ, ತಮ್ಮ ಗುರುಗಳಾದಂತಹ ಜಮ್ಮುದಾದ ಅವರ ಹೆಸರಿನಲ್ಲಿ ಒಂದು ವ್ಯಾಯಾಮ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಇವರು ಮೂಳೆ ಒಂದು ಜೋಡಣೆಗಳ ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದಿದ್ದರು. ಇವರು ಫೆನ್ಸಿಂಗ್ ಚಟುವಟಿಕೆಯಲ್ಲಿ ಹೆಚ್ಚಿನ ಏನು ಮಾಡಿದ್ರು, ಪ್ರಭುತ್ವವನ್ನು ಕೂಡ ಸಾಧಿಸಿದರು. 1906ರ ಕಲ್ಕತ್ತಾದಲ್ಲಿ ನಡೆದಂಥ ನ್ಯಾಷನಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಇವರನ್ನು ಏನು ಮಾಡ್ತಾರೆ, ಫೆನ್ಸಿಂಗ್ ಚಟುವಟಿಕೆಯ ಚಾಂಪಿಯನ್ ಅಂತೇಳಿ ಘೋಷಣೆ ಮಾಡ್ತಾರೆ. ಯಾಕೆಂದರೆ ಚಾಂಪಿಯನ್ನಲ್ಲಿ ಇವರು ಆಸಕ್ತಿ ಇತ್ತು, ಚಾಂಪಿಯನ್ ಕೂಡ ಇವರು ಕಲಿತಿದ್ರು. ಹಾಗಾಗಿ 1906ರಲ್ಲಿ ನಡೆದಂತಹ ಕಲ್ಕತ್ತಾದಲ್ಲಿ ನಡೆದಂತಹ ನ್ಯಾಷನಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಅಂದರೆ ಭಾರತೀಯ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಇವರನ್ನು ಏನು ಮಾಡ್ತಾರೆ, ಫೆನ್ಸಿಂಗ್ ಚಟುವಟಿಕೆಯ ಚಾಂಪಿಯನ್ ಅಂತೇಳಿ ಏನು ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಘೋಷಿಸಿ ಅವಾಗ ಪ್ರೊಫೆಸರ್ ಎಂಬ ಬಿರುದನ್ನು ಕೂಡ ನೀಡ್ತಾರೆ. ಇಷ್ಟು ಯಾರ್ದು, ಮಾಣಿಕ್ರಾವ್ ಅವ್ರದ್ದು. ಈಗ ಸ್ವಾಮಿ ಕುವಲಯಾನಂದ ಇವರು 1883ರಲ್ಲಿ ಜನಿಸ್ತಾರೆ. ಆಗಸ್ಟ್ 30ರಂದು ಗುಜರಾತಿನ ದುಬೈನ ಗೂಣೆಯಲ್ಲಿ ಜನಿಸ್ತಾರೆ. ಇವರ ಮನೆತನಕ್ಕೆ ಗೂಣೆ ಅಂತೇಳಿ ಕರೀತಾರೆ. ಇವರ ಮೂಲ ಹೆಸರು ಜಗನ್ನಾಥ್ ಗೂಣೆ. ಇವರ ತಂದೆ ಗಣೇಶ್ ಗೂಣೆ, ತಾಯಿ ಸರಸ್ವತಿ ಗೂಣೆಯಾಗಿರ್ತಾರೆ. ಇವರ ಗುರುಗಳು ಸ್ವಾಮಿ ಕುವಲಯಾನಂದ ಗುರುಗಳು ಯಾರು, ಪ್ರೊಫೆಸರ್ ಮಾಣಿಕ್ರಾವ್. ಇವರ ಗುರುಗಳು ಪ್ರೊಫೆಸರ್ ಮಾಣಿಕ್ರಾವ್. ಇವರನ್ನು ವೈಜ್ಞಾನಿಕ ಯೋಗ ಚಟುವಟಿಕೆಯ ಹಾಗೂ ಭಾರತೀಯ ದೈಹಿಕ ಶಿಕ್ಷಣದ ಆದಿ ಪರಿಶೋಧಕ ಅಂತೇಳಿ ಕರೀತಾರೆ. ಇವರ ಗುರುಗಳು ಯಾರು, ಇವರ ಗುರುಗಳು ಪ್ರೊಫೆಸರ್ ಮಾಣಿಕ್ರಾವ್. ಇವರನ್ನು ಅಂದರೆ ಸ್ವಾಮಿ ಕುವಲಯಾನಂದರನ್ನು ಏನಂತ ಕರೀತಾರೆ ಅಂದರೆ ವೈಜ್ಞಾನಿಕ ಯೋಗ ಚಟುವಟಿಕೆಯ ಹಾಗೂ ಭಾರತೀಯ ದೈಹಿಕ ಶಿಕ್ಷಣದ ಆದಿ ಪರಿಶೋಧಕ ಅಂತೇಳಿ ಇವರನ್ನು ಕರೀತಾರೆ. ಇವರು ಬರೆದಂತಹ ಯೋಗಿಕ ಸಂಘ, ಯಾರ್ದು ಯೋಗಿಕ ಸಂಘ, ಈ ಕುವಲಯಾನಂದರು ಬರೆದಂತಹ ಯೋಗಿಕ ಸಂಘ ಎಂಬ ವ್ಯಾಯಾಮ ಪುಸ್ತಕದಲ್ಲಿ ಪ್ರೊಫೆಸರ್ ಮಾಣಿಕ್ರಾವ್ ಅವರ ಜಿಮ್ನಾಸ್ಟಿಕ್, ಸಂಯುಕ್ತ ಜಿಮ್ನಾಸ್ಟಿಕ್, ಹಿಂದಿ ಆಜ್ಞೆಗಳು, ಸಾಮೂಹಿಕ ಒಂದು ಶಾರೀರಿಕ ಚಟುವಟಿಕೆಗಳು ಇವುಗಳನ್ನೆಲ್ಲ ನೋಡ್ಬೋದು. ಯಾಕೆಂದರೆ ಅವರು ಗುರುಗಳಾಗಿದ್ರಲ್ಲ, ಇವರು ಮಾಣಿಕ್ರಾವ್ ಏನಾಗಿದ್ದರು, ಈ ಕುವಲಯಾನಂದರವರು ಗುರುಗಳಾಗಿದ್ದರು. ಹಾಗಾಗಿ ಕುವಲಯಾನಂದ ಏನು ಮಾಡ್ತಾರೆ, ಅವ್ರದ್ದೆಲ್ಲ ಅಂಶಗಳು ಚಟುವಟಿಕೆಗಳು ಏನು ಮಾಡ್ತಾರೆ, ಅವ್ರ ಪುಸ್ತಕದಲ್ಲಿ ಏನು ಮಾಡ್ತಾರೆ, ಇವರು ಬರೀತಾರೆ. ಯಾವ ಪುಸ್ತಕ ಅದು, ಯೋಗಿಕ ಸಂಘ ಅನ್ನುವಂಥ ಪುಸ್ತಕ. ಬರೆದವರು ಯಾರು, ಕುವಲಯಾನಂದ. ಅದರ ವಿವರಣೆ ಇರೋದು ಯಾರ್ದು, ಪ್ರೊಫೆಸರ್ ಮಾಣಿಕ್ರಾವ್ ಅವ್ರದ್ದು ಇರ್ತೈತೆ. ಇವರು ಮಹಾಭಾರತದ ಗ್ರಂಥಗಳ ಆಧಾರದ ಮೇಲೆ ಪಾಂಡವರ ಸಾಹಸ ಕಥೆಗಳನ್ನು ಒಳಗೊಂಡಿರುವಂಥ ಪಾಂಡವ ಪ್ರತಾಪ ಎನ್ನುವ ಕೃತಿಯಾದ ಬರೀತಾರೆ. ಪಾಂಡವ ಪ್ರತಾಪ ಎನ್ನುವ ಮರಾಠಿ ಮಾಧ್ಯಮ ಪುಸ್ತಕವನ್ನು ಇವರು ಬರೀತಾರೆ. ಮರಾಠಿ ಮಾಧ್ಯಮ ಪುಸ್ತಕವನ್ನು ಹಾಗೂ ಶಿವಾಜಿಯ ಜೀವನ ಚರಿತ್ರೆಯನ್ನು ಲೋಕಮಾನ್ಯ ತಿಲಕರ ಪತ್ರಿಕೆಯಾದ ಕೇಸರಿ ಪತ್ರಿಕೆ ಓದಲು ಇಷ್ಟಪಡ್ತಾ ಇದ್ದರು. ಯೋಗಿಕ ಸಂಘ ಎಂಬ ಪುಸ್ತಕ ಬರೀತಾರೆ. ಅದರಲ್ಲಿ ಮಾಣಿಕ್ರಾವ್ ಅವರದ ಒಂದು ಸ್ವಲ್ಪ ವಿಷಯಗಳನ್ನು ಸಂಗ್ರಹಣೆ ಮಾಡಿದ್ರಲ್ಲಿ ಬರೀತಾರೆ. ಸಾಮೂಹಿಕ ಶಾರೀರಿಕ ಚಟುವಟಿಕೆಗಳನ್ನು ನೋಡ್ತೀವಿ. ಇವರು ಮಹಾಭಾರತ ಗ್ರಂಥಗಳ ಆಧಾರದ ಮೇಲೆ ಪಾಂಡವರ ಸಾಹಸ ಕಥೆಗಳನ್ನು ಒಳಗೊಂಡಿರುವಂತಹ ಪಾಂಡವ ಪ್ರತಾಪ ಇವರು ಬರೆಯಲ್ಲ. ಇದು ಪಾಂಡವ ಪ್ರತಾಪ ಅಂದರೆ ಅದರ ಏನಿರ್ತದೆ, ಮಹಾಭಾರತದ ಒಂದು ಅಂಶಗಳಿರ್ತವೆ. ಮಹಾಭಾರತದ ಆಧಾರದ ಮೇಲೆ ಪಾಂಡವರ ಸಾಹಸ ಕಥೆಗಳನ್ನು ಒಳಗೊಂಡಿರುವಂತಹ ಪಾಂಡವ ಪ್ರತಾಪ ಎಂಬ ಮರಾಠಿ ಮಾಧ್ಯಮ ಪುಸ್ತಕವನ್ನು ಅದು ಓದ್ತಾರೆ ಇವರು. ಹಾಗೆ ಶಿವಾಜಿಯವರ ಜೀವನ ಚರಿತ್ರೆಯನ್ನು ಲೋಕಮಾನ್ಯ ತಿಲಕರ ವಾರಪತ್ರಿಕೆಯನ್ನು ಕೇಸರಿ ಪತ್ರಿಕೆ, ಲೋಕಮಾನ್ಯ ತಿಲಕರ ಒಂದು ವಾರಪತ್ರಿಕೆ ಯಾವುದಂದರೆ ಕೇಸರಿ ಪತ್ರಿಕೆಯನ್ನು ಓದಲು ಇಷ್ಟಪಡ್ತಿದ್ದರು. ಇವರಿಗೆ ಅತಿಯಾದ ತಲೆನೋವು ಇತ್ತು. ಆ ತಲೆನೋವಿನಿಂದ ಇವರು ಬಳಲ್ತಾ ಇದ್ದರು. ಆ ಒಂದು ಸಮಸ್ಯೆ ಇದ್ದುದರಿಂದ
ಅವರು ವ್ಯಾಯಾಮ ಶಾಲೆಗೆ ಸೇರಿದರು. ಇವರಿಗೆ ಅತಿಯಾದ ತಲೆನೋವಿನ ಸಮಸ್ಯೆ ಇದ್ದುದರಿಂದ ವ್ಯಾಯಾಮ ಶಾಲೆಗೆ ಸೇರ್ತಾರೆ. 1927-29ರಲ್ಲಿ ರೂಪುಗೊಂಡಂಥ ದೈಹಿಕ ಶಿಕ್ಷಣ ಸಮಿತಿಯಲ್ಲಿ ಸದಸ್ಯರಾಗಿ ದೈಹಿಕ ಶಿಕ್ಷಕರಾಗಿ ತರಬೇತಿಯಾಗಿ ಹಾಗೂ ದೈಹಿಕ ಶಿಕ್ಷಣದ ಕಾರ್ಯಕ್ರಮಗಳ ಸಂಘಟನೆಗಾಗಿ ದೈಹಿಕ ಶಿಕ್ಷಣ ಮಂಡಳಿ ಸ್ಥಾಪಿಸಬೇಕು ಅಂತ ಸರ್ಕಾರಕ್ಕೆ ಪ್ರಮುಖ ಶಿಫಾರಸನ್ನು ಇವರು ಮಾಡ್ತಾರೆ. 1727 ಮತ್ತು 29ರಲ್ಲಿ ರೂಪುಗೊಂಡಂತಹ ದೈಹಿಕ ಶಿಕ್ಷಣದ ಸಮಿತಿಯಲ್ಲಿ ಸದಸ್ಯರಾಗಿ ಆಯ್ಕೆ ಆಗ್ತಾರಲ್ಲ, ಸದಸ್ಯರಾಗಿ ಆಯ್ಕೆ ಆದಮೇಲೆ ದೈಹಿಕ ಶಿಕ್ಷಣ ತರಬೇತಿಗಾಗಿ ಹಾಗೂ ದೈಹಿಕ ಶಿಕ್ಷಣದ ಒಂದು ಕಾರ್ಯಕ್ರಮಗಳ ಸಂಘಟನೆಗಾಗಿ ದೈಹಿಕ ಶಿಕ್ಷಣ ಮಂಡಳಿ ಸ್ಥಾಪನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಏನು ಮಾಡ್ತಾರೆ, ಶಿಫಾರಸು ಮಾಡ್ತಾರೆ. ಮುಂದೆ 1931ರಲ್ಲಿ ಸ್ಥಾಪನೆಗೊಂಡಂಥ ಮತ್ತೊಂದು ದೈಹಿಕ ಶಿಕ್ಷಣ ಸಮಿತಿ ಕಾರ್ಯಾಧ್ಯಕ್ಷರಾಗಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯಗಳ ಸ್ಥಾಪನೆಗೆ ಏನು ಮಾಡ್ತಾರೆ, ಶ್ರಮ ವಹಿಸ್ತಾರೆ. ಅವುಗಳಲ್ಲಿ ಕಾಂದಿವಲಿಯಲ್ಲಿ ರೂಪುಗೊಂಡಂಥ ದೈಹಿಕ ಶಿಕ್ಷಣ ಒಂದು ಕಾಲೇಜು ಇದಕ್ಕೆ ಒಂದು ಪ್ರಮುಖ ಉದಾಹರಣೆ ಅಂತಲೇ ಹೇಳ್ಬೋದು. ಪರ್ ಹೆನ್ರಿಕ್ ಲಿಂಗ್ ಇವರು 1776 ಜನಿಸ್ತಾರೆ. ಇದನ್ನು ಜನಿಸಿರೋದೇನು ಕೇಳೋದಿಲ್ಲ. ಸ್ವೀಡನ್ನಲ್ಲಿ ಜನಿಸ್ತಾರೆ. ಇವರು ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಯಾರು ಅಂದರೆ ಪರ್ ಹೆನ್ರಿಕ್ ಲಿಂಗ್. ಅಧಿಕ ಶಕ್ತಿ ವ್ಯರ್ಥವಾಗಿ ಉಪಯೋಗಿಸೋದಕ್ಕಿಂತ ಸ್ವಲ್ಪ ಶಕ್ತಿಯನ್ನು ಏನು ಮಾಡಬೇಕು, ನಾವು ಅಧಿಕವಾಗಿ ಉಪಯೋಗಿಸಬೇಕು. ಅಧಿಕ ಶಕ್ತಿ ನಾವೇನು ಮಾಡ್ತೀವಿ, ವ್ಯರ್ಥವಾಗಿ ಉಪಯೋಗಿಸ್ಕೊಳ್ತೀವಿ. ಆದರೆ ಅಲ್ಪ ಶಕ್ತಿಯನ್ನು ನಾವು ಏನು ಮಾಡಬೇಕು, ಅಧಿಕವಾಗಿ ಉಪಯೋಗಿಸೋದು ಲೇಸು ಅಂತ ಹೇಳ್ತಾರೆ. ಪರಭಾಷಾ ಜ್ಞಾನದಲ್ಲಿ ಹೆಚ್ಚಿನ ಅಭಿರುಚಿಯುಳ್ಳವರಾಗಿದ್ದರು ಇವರು. 1799ರಿಂದ 1804ರವರೆಗೆ ಡೆನ್ಮಾರ್ಕ್ ರಾಜಧಾನಿಯಾದಂಥ ಕೋಪನ್ಹೇಗನ್ನ ಒಂದು ಡ್ಯಾನಿಷ್ ಹಾಗೂ ಜರ್ಮನ್ ಭಾಷೆಯಲ್ಲಿ ಕಲಿಯಲು ಏನು ಮಾಡ್ತಾರೆ, ವಿದೇಶ ಪ್ರವಾಸವನ್ನು ಕೈಗೊಳ್ತಾರೆ. ಇವರು ಫೆನ್ಸಿಂಗ್ ಅಂದರೆ ಕತ್ತಿ ವರ್ಷ ಚಟುವಟಿಕೆಯಲ್ಲಿ ಹೆಚ್ಚಿನ ಅಭಿರುಚಿಯುಳ್ಳವರಾಗಿದ್ದರು. ಫೆನ್ಸಿಂಗ್ ರೂಢಿಯಿಂದ ಇವರ ಭುಜಗಳಲ್ಲಿ ಏನು ಮಾಡ್ತಾಯಿತ್ತು, ಗೌಟ್ ಎನ್ನುವಂಥ ಒಂದು ಕಾಯಿಲೆ ಕಾಣಿಸ್ಕೊಳ್ತಾ ಇತ್ತು. ಯಾರ ಹತ್ರ, ಪರ್ ಹೆನ್ರಿಕ್ ಲೀಗ್ ಅವ್ರ ಹತ್ರ. ಆ ಒಂದು ವೇದನೆಯಿಂದ ಮತ್ತು ಕ್ಷಯರೋಗದಿಂದ ಗುಣ ಹೊಂದಿದ್ರು ಇವರು. ಸ್ವೀಡನ್ ರಾಷ್ಟ್ರದ ಲಾರ್ಡ್ ಎಂಬ ವಿಶ್ವವಿದ್ಯಾಲಯದಲ್ಲಿ ಫೆನ್ಸಿಂಗ್ ತರಬೇತುದಾರರಾಗಿ ಏನು ಮಾಡ್ತಾರೆ, ಇವರು ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಫೆನ್ಸಿಂಗ್ ಚಟುವಟಿಕೆ ಜೊತೆಗೆ ಏನು ಮಾಡ್ತಾರೆ, ಇಲ್ಲಿ ಜಿಮ್ನಾಸ್ಟಿಕ್ಕು, ಈಜುವುದು ಮುಂತಾದ ಚಟುವಟಿಕೆಗಳನ್ನು ಇವರು ಏನು ಮಾಡ್ತಾರೆ, ಅಭ್ಯಾಸ ಮಾಡ್ತಾ ಇರ್ತಾರೆ. ಸ್ಟಾಕ್ ಹೋಮ್ನಲ್ಲಿ ಅಂಗ ಸಾಧನೆಯನ್ನು ಬೋಧಿಸುವ ಸ್ವೀಡಿಷ್ ಅಕಾಡೆಮಿಯನ್ನು ಪ್ರಾರಂಭಿಸಿದರು. ಸ್ಟಾಕ್ ಹೋಮ್ನಲ್ಲಿ ಏನು ಮಾಡ್ತಾರೆ, ಇವರು ಅಂಗ ಸಾಧನೆಯನ್ನು ಬೋಧಿಸುವಂತಹ ಸ್ವೀಡಿಷ್ ಅಕಾಡೆಮಿಯನ್ನು ಏನು ಮಾಡ್ತಾರೆ, ಇವರು ಪ್ರಾರಂಭ ಮಾಡ್ತಾರೆ. 1813 ಮತ್ತು 14ರಲ್ಲಿ ಸ್ಟಾಕ್ ಹೋಮಿನಲ್ಲಿ ಪ್ರಥಮವಾಗಿ ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರ ಏನು ಮಾಡ್ತಾರೆ, ಇವರು ಸ್ಥಾಪನೆ ಮಾಡ್ತಾರೆ. ಏನು ಮಾಡ್ತಾರೆ, ಸ್ಟಾಕ್ ಹೋಮ್ನಲ್ಲಿ ಅಂಗ ಸಾಧನೆಗಾಗಿ ಬೋಧಿಸಲು ಸ್ವೀಡಿಷ್ ಅಕಾಡೆಮಿಯ ರಚನೆ ಮಾಡ್ತಾರೆ. 1813 ಮತ್ತು 14ರಲ್ಲಿ ಸ್ಟಾಕ್ ಹೋಮಿನಲ್ಲಿ ಪ್ರಥಮವಾಗಿ ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರ ಕೂಡ ಏನು ಮಾಡ್ತಾರೆ, ಇವರು ಸ್ಥಾಪನೆ ಮಾಡ್ತಾರೆ. ಇದು ಅನೇಕ ಕಡೆ ಶಾಖೆಗಳನ್ನು ತೆರೆಯಲ್ಪಡುತ್ತದೆ. ಇದು ಯುರೋಪಿನಲ್ಲಿ ಜಿಮ್ನಾಸ್ಟಿಕ್ಕನ್ನು ಪ್ರಚಾರಗೊಳಿಸಿದರು. ಯುರೋಪಿನಲ್ಲಿ ಜಿಮ್ನಾಸ್ಟಿಕ್ ಪ್ರಚಾರಗೊಳಿಸಿದರು ಯಾರಂದರೆ ಪರ್ ಹೆನ್ರಿಕ್ ಲಿಂಗ್ ಅವರು. ಯುರೋಪಿನಲ್ಲಿ ಮೊದಲ ಬಾರಿಗೆ ಈಜುಕೊಳದ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾರೆ. ಅಲ್ಲಿ ಗಾಳಿ, ನೀರು, ಬಿಸಿಲು ಅಂದರೆ ನಿಸರ್ಗದ ಸ್ಪರ್ಶ ದೇಹವನ್ನು ಸದೃಢವಾಗಿಸಬೇಕು ಎಂಬುದು ಅವರ ನಂಬಿಕೆ. ಪಚನಾಂಗ, ಶ್ವಾಸಕೋಶ ಸಂಬಂಧ ತೊಂದರೆಗಳು, ಬೆನ್ನು ಭಾಗ, ಚಪ್ಪಟೆ ಕಾಲುಗಳಂಥ ದೈಹಿಕ ವಿಕಾರ, ಅಂಗವಿಕಲತೆಗಳನ್ನು ವ್ಯಾಯಾಮದಿಂದಲೇ ಗುಣಪಡಿಸುತ್ತಿದ್ದರು. ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಆಫ್ ಫಾರ್ ಹೆನ್ರಿಕ್ ಲಿಂಗ್ ಎಂಬ ಮಹಾನ್ ಗ್ರಂಥವನ್ನು ಕೂಡ ಇವರು ಬರೆದಿದ್ದಾರೆ. ಜಿಮ್ನಾಸ್ಟಿಕ್ ಜನರಲ್ಲಿ ಜನಪ್ರಿಯವಾಗಲೆಂದು 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಮಿಲಿಟರಿ ಜಿಮ್ನಾಸ್ಟಿಕ್ಕು, ಇನ್ನೊಂದು ಮೆಡಿಕಲ್ ಜಿಮ್ನಾಸ್ಟಿಕ್ಕು, ಅಸ್ಥೆಟಿಕ್ ಜಿಮ್ನಾಸ್ಟಿಕ್ಕು, ಎಜುಕೇಷನ್ ಜಿಮ್ನಾಸ್ಟಿಕ್. ಮಿಲಿಟರಿ ಜಿಮ್ನಾಸ್ಟಿಕ್ ಅಂದರೆ ವಿವಿಧ ಆಯುಧಗಳನ್ನು ಉಪಯೋಗಿಸುವ ಬಗ್ಗೆ ಮತ್ತು ಸೈನಿಕ ತರಬೇತಿ ಬಗ್ಗೆ ತಿಳಿಸ್ಕೊಡ್ತಿದ್ದು. ಮೆಡಿಕಲ್ ಜಿಮ್ನಾಸ್ಟಿಕ್ಕು ದೈಹಿಕ ಬೆಳವಣಿಗೆಯಲ್ಲಿ ಕಂಡುಬರುವಂಥ ದೋಷಗಳ ನಿವಾರಣೆಗೆ ನಾವು ಮೆಡಿಕಲ್ ಜಿಮ್ನಾಸ್ಟಿಕ್ಕನ್ನು ಬಳಸ್ತೀವಿ. ಅಸ್ಥೆಟಿಕ್ ಅಂದರೆ ಸುಂದರ ತಾಳಬದ್ಧ ಚಟುವಟಿಕೆಗಳನ್ನು ಸ್ಪಂದಿಸುವ ಭಾಗಕ್ಕೆ ನಾವು ಅಸ್ಥೆಟಿಕ್ ಅಂತ ಕರಿತೀವಿ. ಎಜುಕೇಷನ್ ಜಿಮ್ನಾಸ್ಟಿಕ್ ಅಂದರೆ ದೈಹಿಕ ಚಲನೆಗಳ ನಿರೂಪಣೆ ಬಗ್ಗೆ ಇಲ್ಲಿ ತಿಳಿಸ್ತಾ ಇತ್ತು. ಇವಾಗ ಪರ್ ಫ್ರಾಂಚ್ ನೆಕ್ಟೆಂಗ್ ಇವರು ಡೆನ್ಮಾರ್ಕ್ ದೇಶದವರು. ಪರ್ ಹೆನ್ರಿಕ್ ಲಿಂಗ್ ಅವರು ಸ್ವೀಡನ್ ದೇಶದವರಾಗಿದ್ದರು. ಇವರು ಡೆನ್ಮಾರ್ಕ್ ದೇಶದವರು. ನೋಡಿ, ಇವರು ಸ್ವೀಡನ್ ದೇಶದವರು ಆದರೂ ಕೂಡ ಯುರೋಪಿನಲ್ಲಿ ಇವರು ಪ್ರಖ್ಯಾತಿಯನ್ನು ಪಡ್ಕೊಳ್ತಾರೆ. ಇವರು ಯಾವ ದೇಶದವರು, ಇವರು ಡೆನ್ಮಾರ್ಕ್ ದೇಶದವರು. ಜರ್ಮನಿಯಲ್ಲಿ ಪ್ರಖ್ಯಾತಿ ಪಡ್ಕೊಳ್ತಾರೆ. ಜರ್ಮನಿಯ ಫೆಡ್ರಿಕ್ ಗೆಟ್ಸ್ಮನ್ ಅವರು ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಎಂಬ ಪುಸ್ತಕವನ್ನು ಬರೀತಾರೆ. ಇವರು ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಎಂಬ ಪುಸ್ತಕದ ಪ್ರಭಾವದಿಂದ
ಯಾರು ಬರೆದಿದ್ರು? ಗಟ್ಸ್ಮತ್ ಅವರು ಬರೆದಿದ್ರು. ಆದರೆ ಪ್ರಭಾವಿತರಾಗಿದ್ದಾರೆ ಯಾರು? ಈ ಒಂದು ಫ್ರಾಂಚ್ ನೆಕ್ಟೆಂಗಲ್ ಅವರು. ಇವರು ಡೆನ್ಮಾರ್ಕ್ ದೇಶದವರು. ಜರ್ಮನಿಯ ಫೆಡ್ರಿಕ್ ಗಟ್ಸ್ಮತ್ ಅವರು ಈ ಪುಸ್ತಕವನ್ನು ಬರೀತಾರೆ. ಯಾವುದು? ಗೆಳೆಯರಿಗಾಗಿ ಒಂದು ಜಿಮ್ನಾಸ್ಟಿಕ್ ಅನ್ನುವಂಥ ಪುಸ್ತಕ. ಆ ಪುಸ್ತಕದಿಂದ ಪ್ರಭಾವಿತರಾದಂತಹ ನೆಕ್ಟೆಂಗಲ್ ದೈಹಿಕ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಲು ಪ್ರೇರಣೆ ನೀಡ್ತೈತಿ ಈ ಒಂದು ಪುಸ್ತಕ. ದೇಶ ರಕ್ಷಣೆ ಮತ್ತು ದೇಶ ಪ್ರೇಮ ಮುಂತಾದ ಸದ್ಗುಣಗಳನ್ನು ಮಕ್ಕಳಲ್ಲಿ ಶಾರೀರಿಕ ಚಟುವಟಿಕೆಗಳ ಮೂಲಕ ಮಾತ್ರ ಅಭಿವೃದ್ಧಿಪಡಿಸಬಹುದು ಅಂತೇಳಿ ಇವರು ಹೇಳ್ತಾರೆ. 1771ರಲ್ಲಿ ಕೋಪನ್ಹೇಗ್ನಲ್ಲಿ ಖಾಸಗಿ ರೀತಿಯಲ್ಲಿ ವ್ಯಾಯಾಮ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ತಂದುಕೊಡ್ತದೆ ಅವರಿಗೆ. ಇದರ ಪ್ರಭಾವದಿಂದ 1804ರಲ್ಲಿ ಡೆನ್ಮಾರ್ಕ್ದಲ್ಲಿ ಶಿಕ್ಷಕರ ತರಬೇತಿ ಸಂಸ್ಥೆ ಏನಾಗ್ತದೆ? ಸ್ಥಾಪನೆ ಆಗ್ತದೆ. ಇವರನ್ನು ನಿರ್ದೇಶಕರನ್ನು ನೇಮಕ ಮಾಡ್ತಾರೆ. ದೈಹಿಕ ಶಿಕ್ಷಕರನ್ನು ಏನು ಮಾಡ್ತಾರೆ? ಒಂದು ದೈಹಿಕ ಶಿಕ್ಷಣ ಒಂದು ಸಂಸ್ಥೆಗೆ ನಿರ್ದೇಶಕರನ್ನು ನೇಮಕ ಮಾಡ್ತಾರೆ. ಜಿಮ್ನಾಸ್ಟಿಕ್ ಕಲಿಯುತ್ತಾ ಯುವಕರ ಒಂದು ಮನಸ್ಸನ್ನು ಕೇಂದ್ರೀಕರಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಡೆನ್ಮಾರ್ಕ್ ರಾಷ್ಟ್ರದಲ್ಲಿ 2500 ಶಾಲೆಗಳು ಜಿಮ್ನಾಸ್ಟಿಕ್ ಚಟುವಟಿಕೆಯನ್ನು ಶಾಲೆಯ ವ್ಯಾಸಂಗ ಕ್ರಮದಲ್ಲಿ ಕಡ್ಡಾಯವನ್ನು ಮಾಡಿ ವಾರಕ್ಕೆ ಕನಿಷ್ಠ 3 ಜಿಮ್ನಾಸ್ಟಿಕ್ ಕಲಿಸುವ ಅವಧಿಗಳನ್ನು ಬರುವಂತೆ ಶಾಲೆಯ ವೇಳಾಪಟ್ಟಿಯನ್ನು ಮಾಡ್ತಾರೆ. ಇವರು ಬದಲಾವಣೆ ಮಾಡ್ತಾರೆ. ಎಷ್ಟು ಬರಬೇಕು? ದಿನಕ್ಕೆ 3, ವಾರಕ್ಕೆ ಎಷ್ಟು ಬರಬೇಕು? 3 ಅವಧಿ ಜಿಮ್ನಾಸ್ಟಿಕ್ಕಿಗೆ ಕಲಿಸಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಒಂದು ವೇಳಾಪಟ್ಟಿಗೆ ಬದಲಾವಣೆ ಮಾಡ್ತಾರೆ ಇವರು. 1834ರಲ್ಲಿ ಡೆನ್ಮಾರ್ಕ್ ರಾಷ್ಟ್ರದ ಎಲ್ಲ ಶಾಲೆಗಳಲ್ಲಿ ಎ ಮೆನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಎಂಬ ಪುಸ್ತಕವನ್ನು ಒದಗಿಸಿಕೊಡ್ತಾರೆ ಇವರು. ಯಾವ ಪುಸ್ತಕ ಅದು? ಎ ಮೆನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಎಂಬ ಪುಸ್ತಕವನ್ನು ಒದಗಿಸ್ತಾರೆ ಡೆನ್ಮಾರ್ಕ್ ರಾಷ್ಟ್ರದ ಎಲ್ಲ ಶಾಲೆಗಳು. ಯಾಕಂದರೆ ಡೆನ್ಮಾರ್ಕ್ದವರು ಇವರು. ಹಾಗಾಗಿ ಡೆನ್ಮಾರ್ಕ್ ಶಾಲೆಯ ಎಲ್ಲ ಒಂದು ಶಾಲೆಗಳಲ್ಲಿ ಮಾಡ್ತಾರೆ ಈ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಎಂಬ ಪುಸ್ತಕವನ್ನು ಒದಗಿಸಿಕೊಡ್ತಾರೆ. ಇವರು ಸ್ತ್ರೀಯರಿಗೂ ಸಹ ತಮ್ಮ ಸಂಸ್ಥೆಯಲ್ಲಿ ಜಿಮ್ನಾಸ್ಟಿಕ್ ತರಬೇತಿ ಪಡಲಿಕ್ಕೆ ಏನು ಮಾಡಿದ್ರು? ಅವಕಾಶವನ್ನು ಕೊಟ್ಟಿದ್ದರು. ಇವರು ಜರ್ಮನ್ ಶರೀರ ತಜ್ಞರಾದಂತಹ ಗಟ್ಸ್ಮತ್ ಅವರ ವಿಚಾರಗಳಿಂದ ಪ್ರಭಾವಿತರಾದರು. ಯಾಕೆಂದರೆ ಅವ್ರ ಪುಸ್ತಕ ಓದಿ ಇವರೇನು ಮಾಡ್ತಾರೆ? ಆ ಒಂದು ಸಾಧನೆಯನ್ನು ಮಾಡ್ತಾರೆ. ಇವರ ಪ್ರಯತ್ನದಿಂದ ಡೆನ್ಮಾರ್ಕ್ ರಾಷ್ಟ್ರದಲ್ಲಿ ಅನೇಕ ರೈಫಲ್ ತರಬೇತಿ ಕೇಂದ್ರಗಳು ಕೂಡ ಸ್ಥಾಪನೆ ಆಗ್ತವೆ. ಹಾಗೂ ಜನಪದ ಚಟುವಟಿಕೆ ತರಬೇತಿ ಕೇಂದ್ರಗಳು ಕೂಡ ಅವಾಗೇನು ಮಾಡ್ತವೆ? ಸ್ಥಾಪನೆ ಆಗ್ತವೆ. ಜಾನ್ ಫೆಡ್ರಿಕ್ ಗಟ್ಸ್ಮತ್ ಇವರು ಜರ್ಮನ್ ದೇಶದವರು. ಯಾರ ಶಿಷ್ಯ? ಯಾರು ಇವರು? ಈ ಒಂದು ಫ್ರಾಂಚ್ ನೆಕ್ಟಿಂಗಲ್ ಅಂದಿಲ್ಲ ಅವ್ರದ್ದು ಗುರಾಗಿರ್ತಾರೆ ಇವರು ಜರ್ಮನ್ ದೇಶದವರು. ಈ ಜರ್ಮನಿಯ ಜನತೆಯ ಜಿಮ್ನಾಸ್ಟಿಕ್ ಚಟುವಟಿಕೆ ಪಿತಾಮಹ ಅಂತೇಳಿ ಕರೀತಾರೆ. ಯಾಕೆಂದರೆ ಜರ್ಮನಿಯವರು, ಹಾಗಾಗಿ ಅವರಿಗೆ ಹಾಗೆ ಕರೀತಾರೆ. 1786ರಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಜಿಮ್ನಾಸ್ಟಿಕ್ಕು, ಸ್ಟಂಟು, ಅಥ್ಲೆಟಿಕ್ಸು, ಆಟಗಳು, ಈಜುವುದು, ನಿಸರ್ಗ ಸಂಚಾರ, ಮನೋರಥ ಚಟುವಟಿಕೆಗಳು ಮಕ್ಕಳ ಕ್ರೀಡಾ ಸಾಧನೆಗೆ ಹೆಚ್ಚಿನ ಪ್ರೇರಣೆಯನ್ನು ಲಭಿಸುವಂತೆ ಇವರು ಮಾಡ್ತಾರೆ. ಇವರು ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ಕು, ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಅಂದ್ರೆ ಒಂದೇ, ಕಿರಿಯರಿಗೆ ಜಿಮ್ನಾಸ್ಟಿಕ್ ಅಂದ್ರೆ ಒಂದೇ ಮತ್ತು ಆಟಗಳು ಎಂಬ ಪುಸ್ತಕವನ್ನು ಬರೀತಾರೆ. 2 ಪುಸ್ತಕ ಬರೀತಾರೆ ಇವರು. ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ ಪುಸ್ತಕದಲ್ಲಿ ವಿವಿಧ ಪ್ರಕಾರದ ವ್ಯಾಯಾಮಗಳ ವರ್ಗೀಕರಣ ಮಾಡಿ ಅವುಗಳ ರೂಢಿಗೆ ಸಮಯವನ್ನು ಕೂಡ ಏನು ಮಾಡ್ತಾರೆ? ಗೊತ್ತುಪಡಿಸೋದ್ರ ಜೊತೆಗೆ ಇದರ ಬಗ್ಗೆ ವಿವರಿಸ್ತಾರೆ. 2ನೇ ಪುಸ್ತಕ ಯಾವುದು? ಆಟಗಳು. ಇದರಲ್ಲಿ 105 ಸ್ಪರ್ಧಾತ್ಮಕ ಮನೋರಂಜನಾ ಆಟಗಳನ್ನು ಮಾಡ್ತಾರೆ ಇವರು ಬರೀತಾರೆ. ಆಟಗಳನ್ನು ಸೇರಿಸ್ತಾರೆ. ಆಟಗಳ ಯೋಜನೆ, ಸಂಘಟನೆ ಬಗ್ಗೆ ವಿವರಿಸುತ್ತಾರೆ. ಅದರಲ್ಲೇನು ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ದಲ್ಲಿ ಏನು ಮಾಡಿದ್ರು ಅವರು? ಅದು ವ್ಯಾಯಾಮಗಳ ರೂಢಿಗಳ ಸಮಯವನ್ನು ಗೊತ್ತುಪಡಿಸೋದ್ರ ಬಗ್ಗೆ ಏನು ಮಾಡ್ತಾರೆ? ವ್ಯಾಯಾಮ ಸಮಯವನ್ನು ಅವರು ಅಲ್ಲಿ ತೋರಿಸ್ಬಿಡುತ್ತಾರೆ. ಆದರೆ 2ನೇದಲ್ಲಿ ಆಟಗಳ ಬಗ್ಗೆ ಹೇಳ್ಕೊಡ್ತಾರೆ. ಎಷ್ಟು ಆಟಗಳ ಬಗ್ಗೆ ಅಂದರೆ 105 ಸ್ಪರ್ಧಾತ್ಮಕ ಮನೋರಂಜನೆ ಆಟಗಳ ಬಗ್ಗೆ ಯೋಜನೆ, ಸಂಘಟನೆ ಬಗ್ಗೆ ವಿವರಿಸ್ತಾರೆ. ಇವರ ಪ್ರಕಾರ ದೈಹಿಕ ಶಿಕ್ಷಣ ಇಲ್ಲದೆ ಶಿಕ್ಷಣದ ಅಭಿವೃದ್ಧಿನೇ ಅಸಾಧ್ಯ ಅಂತೇಳಿ ಹೇಳ್ತಾರೆ. ದೈಹಿಕ ಶಿಕ್ಷಣ ಇಲ್ಲಾಂದರೆ ಶಿಕ್ಷಣದ ಅಭಿವೃದ್ಧಿ ಅಸಾಧ್ಯ ಅಂಥೇಳಿ ಹೇಳ್ತಾರೆ. ಹೆನ್ರಿಕ್ ಲಿಗರ್ ಏನಾದರೂ ದೈಹಿಕ ಶಿಕ್ಷಣ ಸಾಮಾನ್ಯ ಶಿಕ್ಷಣದ ಒಂದು ಭಾಗವಾಗಿದೆ ಅಂಥೇಳಿ ಅವರು ಹೇಳಿದರು. ಈಗ ಜಾನ್ ಬೆಸ್ಟ್ ದೈಹಿಕ ಶಿಕ್ಷಣದ ಪ್ರಭಾವದ ಜನರ ದೈಹಿಕ ಶಿಕ್ಷಕರನ್ನು ಮನೆಗೆ ಆವರಿಸಿ ಮಕ್ಕಳಿಗೆ ಜಿಮ್ನಾಸ್ಟಿಕ್ ಕಲಿಸಲು ಪ್ರೇರಣೆ ನೀಡ್ತಾರೆ. ಇಷ್ಟು ಯಾರ್ದಾಯಿತು? ಅದು ಗಟ್ಸ್ಮತ್ ಅವ್ರದ್ದು. ಈಗ ಜಾನ್ ಬೆಸ್ಟು ಜರ್ಮನಿಯ ಜನತೆ ಇವರನ್ನು ಏನು ಮಾಡ್ತಾರೆ? ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಕರಿತೀವಿ. ಇವರಿಗೆ ಏನು ಕರಿತಿದ್ರು? ಜರ್ಮನ್ ದೇಶದವರು ಜರ್ಮನ್ ಜನತೆ ಏನು ಮಾಡಿದ್ರು? ಇವರಿಗೆ ಜಿಮ್ನಾಸ್ಟಿಕ್ ಚಟುವಟಿಕೆ ಪಿತಾಮಹ ಅಂತ ಕರೀತಾರೆ. ಜಾನ್ ಬೆಸ್ಟ್ ಅವರಿಗೆ ಏನಂತ ಕರಿತೀರಿ? ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ದೈಹಿಕ ಶಿಕ್ಷಣದ ಪಿತಾಮಹ ಯಾರು? ನಾವು HC ಬಕ್ಕರ್ ನೋಡ್ತೀವಿ. ಆಧುನಿಕ ಅಂತಂದರೆ ಜಾನ್ ಬೆಸ್ಟ್ ಅವರನ್ನು ನಾವು ಕರಿತೀವಿ. ಇವರ ಪ್ರಕಾರ ದೈಹಿಕ ಶಿಕ್ಷಣ ಇಲ್ಲದೆ ಸಾಮಾನ್ಯ ಶಿಕ್ಷಣಕ್ಕೆ ಅರ್ಥ ಇರೋದಿಲ್ಲ. ದೈಹಿಕ ಶಿಕ್ಷಣದಿಂದಲೇ ವ್ಯಕ್ತಿಯ ಮಾನವೀಯತೆಯ ಹಾಗೂ ಚರಿತ್ರೆ ನಿರ್ಮಾಣದಂಥ ಸದ್ಗುಣಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಆಗ್ತದೆ ಅಂತೇಳಿ ಇವರು ಹೇಳ್ತಾರೆ. ಇವರು ಮೊದಲು
ಡೆನ್ಮಾರ್ಕ್ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ಕುದುರೆ ಸವಾರಿ ಕಲಿತಾರೆ, ಕತ್ತೆ ವರಸೆ ಇವೆಲ್ಲ ಏನು ಮಾಡ್ತಾರೆ ಅವರು ಕಲಿತಾರೆ. ಕತ್ತೆ ವರಸೆ, ಕುದುರೆ ಸವಾರಿ ನೀಡ್ತಾರೆ. ನಂತರ ಜರ್ಮನ್ಗೆ ತಿಳಿ ಅಲ್ಲಿ ಫಿಲಂಥ್ರೋಪಿನಿಯಂ ಎಂಬ ಒಂದು ಶಾಲೆ, ವ್ಯಾಯಾಮ ಶಾಲೆಯನ್ನು ಏನು ಮಾಡ್ತಾರೆ ಇವರು ರಚಿಸ್ತಾರೆ. ಇಂಪಾರ್ಟೆಂಟ್, ಫಿಲಂಥ್ರೋಪಿನಿಯಂ ಯಾರ ಶಾಲೆ ಅಂತೇಳಿ ಕೇಳ್ತಾರೆ, ಅದು ಜಾನ್ ಬೇಸ್ಡೋ ಅವ್ರದ್ದು. 1973ರಲ್ಲಿ ಜಾನ್ ಬೇಸ್ಡೋ ಅವರ ಫಿಲಂಥ್ರೋಪಿನಿಯಂ ಶಾಲೆಯು ಮುಚ್ಚಿಕೊಂಡ ನಂತರವೂ ಸಹ ಈ ಶಾಲೆಯಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ಫಿಲಂಥ್ರೋಪಿಯಂ ಶಾಲೆಯ ಉದ್ದೇಶ ಹಾಗೂ ಕಾರ್ಯಕ್ರಮಗಳನ್ನು ತಾವು ಸ್ಥಾಪಿಸಿದ ಶಾಲೆಗಳಲ್ಲಿ ಅಳವಡಿಸಿ ಮುಂದುವರಿಸಿಕೊಂಡು ಹೋಗ್ತಾರೆ. ಎಡಲ್ಫ್ ಸ್ಪೀಸ್ ಇವರು ಕೂಡ ಜರ್ಮನ್ ದೇಶದವರು. ಜರ್ಮನ್ ಶಾಲೆಗಳಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಯ ಹೆಚ್ಚಿನ ಪ್ರಾಧಾನ್ಯತೆ ಸಿಗುವಂತೆ ಮಾಡ್ತಾರೆ ಇವರು. ಈ ಜರ್ಮನ್ ಶಾಲೆಗಳಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದರಿಂದ, ಹೆಚ್ಚಿನ ಪ್ರಾಧಾನ್ಯತೆ ಸಿಗುವಂತೆ ಪ್ರಯತ್ನ ಮಾಡಿದ್ದರಿಂದ, ಈ ಒಂದು ಕಾರಣದಿಂದ ಇವರನ್ನು ಏನು ಮಾಡ್ತೀವಿ, ಜರ್ಮನಿ ಶಾಲೆಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಜನಕ ಅಂಥೇಳಿ ಕರಿತೀವಿ. ಇವರು ಮೂಲತಃ ಹೆಸ್ಸಿ ನಗರದವರು. ಜರ್ಮನಿಯ ಮಹಾನಾಯಕರಾದಂತಹ ಬೇಸ್ಡೋ ಮತ್ತು ಗಟ್ಸ್ಮತ್ ಇವರ ಜೊತೆಗೂಡಿ ಕಾರ್ಯ ಮಾಡುವಂಥ ಸುವರ್ಣಾವಕಾಶ ಅವರಿಗೆ ಸಿಗ್ತೈತೆ. 1833 ಮತ್ತು 1848ರವರೆಗೆ ಸ್ವೀಡನ್ಲ್ಯಾಂಡ್ನ ಒಂದು ಶಾಲಾ ಶಿಕ್ಷಕರಾಗಿ ಏನು ಮಾಡ್ತಾರೆ, ಇವರು ಕಾರ್ಯವನ್ನು ಮಾಡ್ತಾರೆ. ಇವರು ರಚಿಸಿದಂತಹ ಪುಸ್ತಕಗಳು ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್, ದಿ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಫಾರ್ ಸ್ಕೂಲ್, ಇವರೇನು ಮಾಡ್ತಾರೆ ಕೃತಿಗಳನ್ನು ಅವರು ಬರೀತಾರೆ. 1848 ಜರ್ಮನ್ ರಾಷ್ಟ್ರದ ಡ್ಯೂಟಿ ಆಫ್ ಹೆಸ್ಸಿ ಎಂಬ ರಾಜ್ಯದ ಶಾಲೆಗಳಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಗಳನ್ನು ಪರಿಚಯಿಸಲು ಇವರಿಗೆ ಆಹ್ವಾನ ನೀಡ್ತಾರೆ. ಇವರ ಶ್ಲಾಘನೀಯ ಸೇವೆ ಎಂದರೆ ಹೆಸ್ಸಿ ಎಂಬ ಒಂದರಲ್ಲಿ ಏನು ಮಾಡ್ತಾರೆ, 100 × 60 ಮೀಟರ್ ಉದ್ದಳತೆಯ ಒಳಾಂಗಣ ವ್ಯಾಯಾಮ ಮಂದಿರವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಋತುಮಾನದ ಬದಲಾವಣೆಯಲ್ಲಿ ಶಾರೀರಿಕ ಚಟುವಟಿಕೆಗಳನ್ನು ಕಲಿಸಲು ಅನುಕೂಲ ಮಾಡಿಕೊಡ್ತಾರೆ ಇವರು ಮಾಡಿದ ಸತತ ಪ್ರಯತ್ನಗಳಿಂದ ಜಿಮ್ನಾಸ್ಟಿಕ್ ಚಟುವಟಿಕೆ ಜರ್ಮನ್ ಶಾಲೆಗಳಲ್ಲಿ ಅಭ್ಯಾಸ ಪತ್ರಿಕೆಯಲ್ಲಿ ಏನಾಗ್ತೈತಿ, ಸೇರ್ಪಡೆ ಆಗ್ತೈತಿ. ಪ್ರಾಥಮಿಕ ಶಾಲೆಗಳಲ್ಲಿ ವರ್ಗದ ಶಿಕ್ಷಕರು ಏನು ಮಾಡ್ತಾಯಿದ್ರು, ದೈಹಿಕ ಶಿಕ್ಷಣದ ಅವಧಿಯಲ್ಲಿ ಮೇಲ್ವಿಚಾರಣೆಯನ್ನು ಮಾಡ್ತಾಯಿದ್ರು. ಹೈಸ್ಕೂಲ್ಗಳಲ್ಲಿ ಜಿಮ್ನಾಸ್ಟಿಕ್ ವಿಶೇಷ ತರಬೇತಿಯನ್ನು ಪಡೆದ ಶಿಕ್ಷಕರು ಏನು ಮಾಡ್ತಾಯಿದ್ರು, ಇದನ್ನು ಬೋಧಿಸ್ತಾಯಿದ್ರು. ಇಷ್ಟು ನಾವೇನು ಮಾಡ್ತೀವಿ, 8 ಜನದ ಏನು ಮಾಡ್ತೀವಿ, ದೈಹಿಕ ಶಿಕ್ಷಣ ತಜ್ಞರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಅದ್ರ ಮೇಲೆ ಹೋಗಿ MCQ ಇದಾವೆ ನೋಡೋಣ. ಭಾರತ ದೇಶದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂತಂದರೆ ಪ್ರೊಫೆಸರ್ ಮಾಣಿಕ್ರಾವ್ ಅವರನ್ನು ಕರಿತೀವಿ. ಭಾರತದಲ್ಲಿ ಆಂಗ್ಲ ಭಾಷೆಯಲ್ಲಿನ ಸಾಮೂಹಿಕ ವ್ಯಾಯಾಮಗಳಾಗ್ನೇಯನ್ನು ಹಿಂದಿ ಭಾಷೆಗೆ ಯಾರು ತರ್ತಾರೆ, ಪ್ರೊಫೆಸರ್ ಮಾಣಿಕ್ರಾವ್ ಅವರು ತರ್ತಾರೆ. ತಾಳಬದ್ಧ ಅಥವಾ ರಿದಮಿಕಲ್ ವ್ಯಾಯಾಮಗಳನ್ನು ಹುಟ್ಟುಹಾಕಿದ ಡೆನ್ಮಾರ್ಕ್ ದೇಶದ ದೈಹಿಕ ಶಿಕ್ಷಣ ತಜ್ಞರಂದರೆ ನಿಲ್ಸ್ ಬಕ್. ಇದೆಲ್ಲ ಕಂಟೆಂಟಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಅಮೆರಿಕ ದೇಶದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ತರಬೇತಿಗೊಳಿಸುವ ಪ್ರಯತ್ನವನ್ನು ಮೊದಲ ಬಾರಿಗೆ ಮಾಡಿದವರು ಯಾರು ಅಂದರೆ ಡಿ.ಓ. ಲಿವಾಸ್. ಇವರೇನಿದ್ದಾರೆ, ಅಮೆರಿಕ ದೇಶದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ತರಬೇತಿಗೊಳಿಸುವ ಪ್ರಯತ್ನವನ್ನು ಮೊದಲಿಗೆ ಮಾಡಿದವರು ಯಾರಂದರೆ ಡಾಕ್ಟರ್ ಲಿಯೋ ಲಿವಾಸ್ ಅವರು. ಭಾರತ ದೈಹಿಕ ಶಿಕ್ಷಣದ ಪಿತಾಮಹರನ್ನು ಯಾರನ್ನು ಕರಿತೀವಿ, H.C. ಬಕ್ರವರನ್ನು ಕರಿತೀವಿ. ಇವರ ಪ್ರಯತ್ನದಿಂದ ಮದ್ರಾಸಿನಲ್ಲಿ YMC ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ತರಬೇತಿ ಕೇಂದ್ರ ಸ್ಥಾಪನೆಯಾಯಿತು. ಯಾರಿಂದ, H.C. ಬಕ್ರವರಿಂದ. H.C. ಬಕ್ರವರು ದೈಹಿಕ ಶಿಕ್ಷಣದ ಪದವಿಯನ್ನು ಪಡೆದಂಥ ಕಾಲೇಜ್ ಯಾವುದಂದರೆ ಸ್ಪ್ರಿಂಗ್ ಫೀಲ್ಡ್. ಸ್ವಾಮಿ ಕುವಲಯಾನಂದರ ಮೂಲ ಹೆಸರು ಏನು ಅಂತಂದರೆ ಜಗನ್ನಾಥ್ ಗೋಣಿ. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂಥೇಳಿ ಯಾರನ್ನು ಕರಿತೀವಿ ಅಂದರೆ ಪರ್ ಹೆನ್ರಿಕ್ ಲಿಂಗ್ ಅವರನ್ನು ಕರಿತೀವಿ. PH ಲಿಂಗ್ ಅಂತ ಕೂಡ ಅವರನ್ನು ನಾವು ಕರಿತೀವಿ. ಯುರೋಪ್ ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಯಾರನ್ನು ಕರಿತೀವಿ, ಪರ್ ಹೆನ್ರಿಕ್ ಲಿಂಗ್ ಅವರನ್ನು ಕರಿತೀವಿ. ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದವರು ಪರ್ ಹೆನ್ರಿಕ್ ಲಿಂಗ್. ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರ ಸ್ಥಾಪಿಸಿದವರು ಪರ್ ಹೆನ್ರಿಕ್ ಲಿಂಗ್ ಆಗಿರ್ತಾರೆ. ಜರ್ಮನಿ ಜಿಮ್ನಾಸ್ಟಿಕ್ ಚಟುವಟಿಕೆ ಪಿತಾಮಹ ಅಂತ ಯಾರನ್ನು ಕರಿತೀವಿ, ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರನ್ನು ಕರಿತೀವಿ. ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳು ಎಂಬ ಪುಸ್ತಕ ಬರೆದವರು ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು. ಜರ್ಮನಿಯಲ್ಲಿ ಫಿಲಂಥ್ರೋಪಿಯನ್ ವ್ಯಾಯಾಮ ಶಾಲೆಯನ್ನು ಪ್ರಾರಂಭ ಮಾಡಿದವರು ಜಾನ್ ಬೇಸ್ಡೋ ಅವರು. ದೈಹಿಕ ಶಿಕ್ಷಣ ಇಲ್ಲವೇ ಶಿಕ್ಷಣದ ಅಭಿವೃದ್ಧಿ ಅಸಾಧ್ಯ ಅಂತ ಹೇಳಿದವರು ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು. ಇವೆಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಕಂಟೆಂಟಲ್ಲಿ ನಾವು ಕವರ್ ಮಾಡಿದ್ದೀವಿ. ಅಲ್ಲಿ ಕ್ಲಾಸ್ ತಿಳ್ಕೊಂಡ್ರೆ ಇವೆಲ್ಲ ನಾವು ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಆನ್ಸರ್ ಕೊಡ್ಬೋದು. ಜರ್ಮನಿಯ ಜನತೆಯವರನ್ನು ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಯಾರನ್ನು, ಜಾನ್ ಬೇಸ್ಡೋ ಅವರನ್ನು. ಜರ್ಮನಿಯ ಜನತೆಯವರನ್ನು ಈ ಜರ್ಮನ್ ಶಾಲೆಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಒಂದು ಜನಕರನ್ನು ಕರಿತೀವಿ, ಎಡಲ್ಫ್ ಸ್ಪೀಸ್ ಅವರು. ಎಡಲ್ಫ್ ಸ್ಪೀಸ್ ಬರೆದ ಕೃತಿಗಳು ಯಾವುವು ಅಂದರೆ ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್, ದಿ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಫಾರ್ ಸ್ಕೂಲ್ ಎನ್ನುವಂಥ ಪುಸ್ತಕ.
ಸ್ವೀಡನ್ ದೇಶದ ದೈಹಿಕ ಶಿಕ್ಷಣ ತಜ್ಞರೊಬ್ಬರು ವ್ಯಾಯಾಮಗಳನ್ನು ಶೈಕ್ಷಣಿಕ, ಸೈನಿಕ, ಸ್ವಾಸ್ಥ್ಯ ಮತ್ತು ಸೌಂದರ್ಯ ಸಂಬಂಧಿ ಎಂಬುದಾಗಿ ವಿಂಗಡಿಸಿದರು. ಯಾರಂದರೆ PH ಲಿಂಗ್ ಅಂದರೆ ಪರ್ ಹೆನ್ರಿಕ್ ಲಿಂಗ್. ಜರ್ಮನ್ ದೇಶದ ಫೆಡ್ರಿಕ್ ಲುಡ್ವಿನ್ ಜಾನ್ನ ಮುಖ್ಯ ಕೊಡುಗೆ ಏನಂದರೆ ಟರ್ಮೆರಿನ್. ಇದು ಅಲ್ಲಿ ಬಂದಿಲ್ಲ, ಇದು ಇಂಪಾರ್ಟೆಂಟ್ ನೆನ್ಪಿಟ್ಟುಕೊಳ್ರಿ. ಜರ್ಮನ್ ದೇಶದ ಫೆಡ್ರಿಕ್ ಲುಡ್ವಿನ್ ಬಂದಿಲ್ಲ ಅಲ್ಲಿ. ಫೆಡ್ರಿಕ್ ಲುಡ್ವಿನ್ ಜಾನ್ನ ಮುಖ್ಯ ಕೊಡುಗೆ ಟರ್ಮೆರಿನ್. ಜಿಮ್ನಾಸ್ಟಿಕ್ ಮ್ಯಾನುವಲ್ ಕೃತಿಯನ್ನು ಸರ್ಕಾರವೇ ಪ್ರಕಟಿಸಿ ಶಿಕ್ಷಕರಿಗೆ ಹಂಚಿದಂಥ ದೇಶ ಯಾವುದಂದರೆ ಅದು ಜಿಮ್ನಾಸ್ಟಿಕ್. ಇದು ಡೆನ್ಮಾರ್ಕ್ ದೇಶದವರು. ಪುರಾತನ ಕಾಲದ ಫೀಲ್ಡ್ ಆಫ್ ಮಾರ್ಸ್ ಎಂಬ ಯೋಧರ ತರಬೇತಿ ಕೇಂದ್ರ ಇರುವುದು ಎಲ್ಲಿ ಅಂದರೆ ಅದು ರೋಮ್ನಲ್ಲಿ. ಇದನ್ನು ಕೂಡ ಹೊಸದು ಅಲ್ಲೆಲ್ಲ ಕಂಟೆಂಟಲ್ಲಿ. ದೈಹಿಕ ಶಿಕ್ಷಣ ರಂಗದಲ್ಲಿ ಪ್ರಥಮವಾಗಿ ಸಂಶೋಧನೆಗೆ ಅವಕಾಶ ಕಲ್ಪಿಸಿದಂಥ ದೇಶ ಯಾವುದಂದರೆ ಅದು ಅಮೇರಿಕ ದೇಶ. ಇದನ್ನು ಹೊಸದು ಅಲ್ಲಿಲ್ಲ, ಒಂದೊಂದಿಲ್ಲ ಅಲ್ಲಿ ಕಂಟೆಂಟಲ್ಲಿ. ದಿ ಸಿಸ್ಟಮ್ ಆಫ್ ಜಿಮ್ನಾಸ್ಟಿಕ್ ಪುಸ್ತಕವನ್ನು ಬರೆದವರು ಸರ್ ಎಡಲ್ಫ್ ಸ್ಪೈನ್ ಅವರು. YMC ಚಳವಳಿಯ ಬಹುತೇಕ ಸಂಬಂಧಿಸಿದ್ದು ಎದಕ್ಕೆ ಅಂದರೆ ತರುಣರಿಗೆ. ದೃಢಕಾಯ ಶರೀರದಲ್ಲಿ ದೃಢಕಾಯ ಮನಸ್ಸಿರುತ್ತಂತೆ ಯಾರು ನಂಬಿದ್ರು ಅಂದರೆ ಗ್ರೀಕರು ನಂಬ್ತಾರೆ. ಗಟ್ಸ್ಮತ್ ಎಂಬ ಶಾರೀರಿಕ ಶಿಕ್ಷಣ ತಜ್ಞ ಈ ದೇಶಕ್ಕೆ ಸೇರಿದವರು ಅಂದರೆ ಜರ್ಮನ್ಗೆ ಸೇರಿದವರು. ಎಪಿಕ್ ಕಾಲವು ಇದರ ಮೂಲಕ ಶರೀರ ಶಿಕ್ಷಣಕ್ಕೆ ಬೆಳಕು ಚೆಲ್ಲಿದೆ ಅಂದರೆ ಶೌರ್ಯ. ಇದು ಎಪಿಕ್ ಅವಧಿ, ವೇದಿಕ ಅವಧಿಯಿಂದ ಬರ್ತದೆ, ಅಲ್ಲಿಂದ ಇದು ಕ್ವಶನು. ಸ್ಟಾರ್ಟ್ನ ನಮೂನೆಯ ಶರೀರ ಶಿಕ್ಷಣವು ರೆಜಿಮೆಂಟಲ್ ಅಂತ ಕರಿತೀವಿ. ಪ್ರಾಚೀನ ಜರ್ಮನಿಯ ಶರೀರ ಶಿಕ್ಷಣವು ಇದರ ಬೆಳವಣಿಗೆಗೆ ಕೊಡುಗೆಯಾಗಿದೆ ಅಂದರೆ ಅದು ಅಂಗಸಾಧನೆ. ಜರ್ಮನಿಯಲ್ಲಿ ಗ್ರ್ಯಾಂಡ್ ಫಾದರ್ ಆಫ್ ಜಿಮ್ನಾಸ್ಟಿಕ್ ಎಂದು ಯಾರನ್ನು ನಾವು ಕರಿತೀವಿ ಅಂದರೆ ಫೆಡ್ರಿಕ್ ಗಟ್ಸ್ಮತ್ ಅವರನ್ನು ಕರಿತೀವಿ. ಸೌಂದರ್ಯವು ಸತ್ಯ ಮತ್ತು ದೇವರಿಂದ ಬೇರ್ಪಡಿಸಲಾಗದು ಅಂತೇಳಿ ಯಾರು ನಂಬಿದ್ರು ಅಂದರೆ ಗ್ರೀಕರು ನಂಬಿರ್ತಾರೆ. ಮದ್ರಾಸಿನಲ್ಲಿ YMCಯನ್ನು ಹುಟ್ಟು ಹಾಕಿದವರು HC ಬಕ್. ನೆಕ್ಟೆಂಗಲ್ ಈ ದೇಶಕ್ಕೆ ಸೇರಿದವರು ಅಂದರೆ ಡೆನ್ಮಾರ್ಕ್ ದೇಶಕ್ಕೆ ಸೇರಿರ್ತಾರೆ. ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು ಇದರಲ್ಲಿ 105 ಸ್ಪರ್ಧಾತ್ಮಕ ಮನೋರಂಜನಾ ಆಟಗಳನ್ನು ಯೋಜನೆ ಮತ್ತು ಸಂಘಟನೆ ಬಗ್ಗೆ ವಿವರಿಸಿದ್ದಾರೆ. ಅಂದರೆ ಗೇಮ್ಸ್ ಆಟಗಳಲ್ಲಿ ಇದು ಬರೀತಾರೆ ಅವರು. 2 ಪುಸ್ತಕ ಬರೀತಾರೆ, ಎಳೆಯರಿಗಾಗಿ ಜಿಮ್ನಾಸ್ಟಿಕ್, ಇನ್ನೊಂದು ಆಟ. ಫ್ರಾಂಚ್ ನೆಕ್ಟಿಂಗಲ್ ಜರ್ಮನಿ ಶರೀರ ಶಿಕ್ಷಣ ತಜ್ಞರಾದ ಇವರ ವಿಚಾರಗಳನ್ನು ಪ್ರಭಾವಿತರಾಗಿದ್ದರು ಅಂದರೆ ಅವರು ಗಟ್ಸ್ಮತ್ ಅವರ ವಿಚಾರಗಳನ್ನು ಪ್ರಭಾವಿತರಾಗಿದ್ದರು. ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಫಾರ್ ಹೆನ್ರಿಕ್ ಲಿಂಗ್ ಎಂಬ ಮಹಾನ್ ಪುಸ್ತಕವನ್ನು ರಚಿಸಿದವರು ಪರ್ ಹೆನ್ರಿಕ್ ಲಿಂಗ್ ಅವರು. ರೋಮ್ ದೇಶದಲ್ಲಿ ದ್ವಂದ್ವ ಯುದ್ಧ ಪ್ರಾಣಿಗಳ ಕಾಳಗ ಅಣಕು ಯುದ್ಧವನ್ನು ನಡೆಸಿದ ಸ್ಥಳಕ್ಕೆ ಏನಂತೀವಿ ಕೊಲೋಶಿಯಂ ಅಂತೇಳಿ ಕರಿತೀವಿ. ಮ್ಯಾರಥಾನ್ ಎಂಬುದೇನೋ ಒಂದು ಸ್ಥಳ, ಇದು ಒಲಿಂಪಿಕ್ಸ್ನಲ್ಲಿ ಬರ್ತವೆ ಎಲ್ಲ, ಅದರಲ್ಲಿ ಕೊಟ್ಟಿದ್ದಾರೆ. ಇಟ್ಕೊಂಡು ಮ್ಯಾರಥಾನ್ ಹೇಳಬೇಕು, ಇದು ಒಲಿಂಪಿಕ್ಸ್ನ ಕ್ಲಾಸ್ ಮಾಡ್ತೀನಿ, ಅಲ್ಲಿ ಕವರ್ ಆಗ್ತವೆ ಎಲ್ಲ ಕ್ವಶನ್ಸು. ಮ್ಯಾರಥಾನ್ ಓಟದ ದಂತಕತೆ ಪೆಡಿಪೆಡನು ಮ್ಯಾರಥೋನಸ್ನಿಂದ ಅಥೆನ್ಸ್ಗೆ ಗ್ರೀಕರಿಗೆ ವಿಜಯದ ಸುದ್ದಿಯನ್ನು ಪ್ರಕಟಿಸಲು ಓಡಿದಂಥ ವರ್ಷ ಯಾವುದು ಮತ್ತು ಎಷ್ಟು ದೂರ ಓಡಿದನು ಅಂದರೆ ಕ್ರಿಸ್ತಪೂರ್ವ 490ರಲ್ಲಿ ಓಡ್ತಾನೆ. ಎಷ್ಟು ದೂರ ಅಂದರೆ 22 ಮೈಲಿ ದೂರ ಓಡ್ತಾನೆ. ಗಜದಲ್ಲಿ ಹೇಳಬೇಕಾದರೆ ಅದು 1470 ಗಜಗಳಷ್ಟು ಓಡ್ತಾನೆ. ಮ್ಯಾರಥಾನ್ ಓಟದ ದೂರ ಎಷ್ಟು ಇರ್ತೈತೆ? 42.196 ಇರ್ತೈತೆ. 42.196 ಇರ್ತೈತೆ. ಅದನ್ನ ಮೈಲಿಯಲ್ಲಿ ಹೇಳಬೇಕಾದ್ರೆ ಇದು ಕಿಲೋಮೀಟ್ರಲ್ಲಿ ಆಯಿತು. ಮೈಲಿಯಲ್ಲಿ ಹೇಳಬೇಕಾದ್ರೆ 26 ಮೈಲಿ 385 ಗಜಗಳು. ಇದು ಹಾಫ್ ಮಾಡಿಕೊಂಡ್ರೆ ಹಾಫ್ ಮ್ಯಾರಥಾನ್ ಆಗ್ತೈತೆ. ಇದರಲ್ಲಿ ಹಾಫ್ ಮಾಡ್ಕೋಬೇಕಷ್ಟೇ. ಒಲಿಂಪಿಕ್ನಲ್ಲಿ ಮ್ಯಾರಥಾನ್ ಸೇರ್ಪಡೆ ಆದದ್ದು ಯಾವಾಗ ಅಂದರೆ 1896ರಲ್ಲಿ ಮ್ಯಾರಥಾನ್ ಏನಾಗ್ತೈತೆ ಒಲಿಂಪಿಕ್ಸ್ಗೆ ಸೇರ್ಪಡೆ ಆಯ್ತೈತೆ. ಮ್ಯಾರಥಾನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡೆ ಮಾಡಿದ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂದರೆ ಫ್ರೆಂಚ್ನ ಮೈಕಲ್ ಬ್ರೇಲ್ ಅವರಿಗೆ ಸಿಗ್ತೈತೆ. ಫ್ರೆಂಚಿನ ಮೈಕಲ್ ಬ್ರೇಲ್ ಅವರು ಏನು ಮಾಡ್ತಾರೆ, ಈ ಒಂದು ಒಲಿಂಪಿಕ್ಸ್ಗೆ ಮ್ಯಾರಥಾನನ್ನು ಸೇರಿಸ್ತಾರೆ. ಇಷ್ಟು ದೈಹಿಕ ಶಿಕ್ಷಣದ ಒಂದು ತತ್ವಜ್ಞಾನಿಗಳ ಕೊಡುಗೆ ಆಗಿರ್ತದೆ. ಇಲ್ಲಿ ಇತಿಹಾಸ ಅಂತ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಹೆಡ್ಡಿಂಗಲ್ಲಿ ಅದರ ಇತಿಹಾಸ ಅಲ್ಲ, ಇದು ತತ್ವಜ್ಞಾನಿಗಳ ಕೊಡುಗೆ. ತತ್ವಜ್ಞಾನ ಕೊಡುಗೆಗಳಂತೆ ನೀವು ಕನ್ಸಿಡರ್ ಮಾಡಬೇಕು. ಇಷ್ಟೇನೈತೆ ಈ ಒಂದು ವಿಷಯದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.